ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀರಕ್ಷೆ ಅಕಾಡೆಮಿ. ಓಕೆ, ಸೊ ಎಲ್ಲರೂ ಪ್ರಿಪ್ರೇಷನನ್ನು ಒಳ್ಳೆಯದಾಗಿ ಮಾಡಿದ್ದೀರಿ. ಇನ್ನು ಒಂದು ದಿನದಲ್ಲಿ ನಿಮ್ದೆಲ್ಲರದು ಎಕ್ಸಾಮ್ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್. ಚೆನ್ನಾಗಿ ಮಾಡಿ, ಸ್ಟ್ರೆಸ್ ತೊಗೋಬೇಡ್ರಿ, ಆರಾಮಾಗಿ ನೀವು ಹೋಗಿ ಬರೆದು ಬರ್ರಿ, ಎಲ್ಲ ಒಳ್ಳೆಯದಾಗುತ್ತೆ. ಓಕೆ, ಸೊ ಪೆಡಗಾಜಿ ಸೆಷನದ್ದು ಪಾರ್ಟ್ 4. ಓಕೆ, ಈ ಒಂದು ಪಾರ್ಟ್ದಲ್ಲಿ ನಾವು ಕಂಪ್ಲೀಟ್ ಪೆಡಗಾಜಿ ಸೆಷನನ್ನು ಕಂಪ್ಲೀಟ್ ಮಾಡ್ತೀವಿ. ಬೇಸ್ಡ್ ಆನ್ ಪೆಡಗಾಜಿ ಕ್ವಶನ್ಸ್ ಆದರೆ ನೀವು ಅದನ್ನು ಸಾಲ್ವ್ ಮಾಡಿರಿ. ಏನು ಗಡ್ಬಡ್ ಮಾಡೋಕ್ಕೆ ಹೋಗಬೇಡ್ರಿ, ಆರಾಮಾಗಿ ಅದನ್ನು ಓದಿ ನೀವೇನು ಮಾಡ್ರಿ ಅಂದ್ರೆ ಸಾಲ್ವ್ ಮಾಡಿರಿ. ಮೊದಲು ನಿಮ್ಗೆ ಯಾವ ಆನ್ಸರ್ಸ್ ಬರುತ್ತೆ ಅದನ್ನು ನೀವೇನು ಮಾಡ್ಕೊರಿ ಅಂದರೆ ಟಿಕ್ ಮಾಡ್ಕೊಳ್ರಿ. ಯಾವ್ದು ನಿಮ್ಗೆ ಡಿಫಿಕಲ್ಟ್ ಆಗುತ್ತೆ ಅದನ್ನು ನೀವು ಒಂದು ಸ್ವಲ್ಪ ಆಮೇಲೆ ಇಡ್ರಿ, ಲೈಕ್ ಥರ್ಡ್ ಆಪ್ಷನ್ ಆರ್ ಫೋರ್ತ್ ಆಪ್ಷನ್ ಇಡಿ. ಯಾಕಂದರೆ ಸ್ಟಾರ್ಟಿಂಗನ್ನು ನೀವೇನಾದರೂ ಅದನ್ನು ಡಿಫಿಕಲ್ಟಿ ಲೆವೆಲನ್ನು ಫಸ್ಟ್ ನೀವು ಅಟೆಂಪ್ಟ್ ಮಾಡಿದರೆ ನಿಮ್ದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲೇ ಲೋ ಆಗುತ್ತೆ. ಓಕೆ, ಸೊ ಅದು ನಿಮಗೂ ಒಂದು ರೀತಿಯ ತೊಂದರೆ ಅಂತ ಹೇಳ್ಬೋದು. ಅದಕ್ಕೆ ನೀವೇನು ಮಾಡ್ರಿ ಅಂದರೆ ಯಾವ ಕ್ವೆಶನ್ಸು ಯಾವ ಒಂದು ಸಬ್ಜೆಕ್ಟ್ದಲ್ಲಿ ನೀವು ಪ್ರೋ ಇದ್ದೀರಿ ಆ ಸಬ್ಜೆಕ್ಟ್ ಮೊದಲು ಮಾಡ್ಕೊಳ್ರಿ. ನೆಕ್ಸ್ಟ್ ಯಾವ ಡಿಫಿಕಲ್ಟ್ ಅನಿಸುತ್ತೆ ಅದನ್ನು ಮಾಡಿರಿ. ಮತ್ತು ಒಂದು ಸ್ವಲ್ಪ ಭಯ ಪಡ್ಲಿಕ್ಕೆ ಹೋಗಬೇಡ್ರಿ. ನೀವೇನು ಮಾಡ್ರಿ ಅಂದರೆ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅದನ್ನು ಮೊದಲು ಅದರೊಳಗೆ ಬರುವಂತಹ ಮಾರ್ಕ್ಸನ್ನು ತೆಗೆದುಕೊಳ್ರಿ. ಆದ ನಂತರ ನೀವೇನು ಮಾಡ್ರಿ ಅಂದ್ರೆ ಸೆಕೆಂಡ್ ಅಟೆಂಪ್ಟದಲ್ಲಿ ಓದಿದಾಗ ಖಂಡಿತ ಆ ಪ್ರಶ್ನೆಗೆ ಉತ್ತರ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಫಸ್ಟ್ದಲ್ಲಿನೇ ಅಲ್ಲೇ ಒಂದು ಕ್ವಶನ್ ಹಿಡ್ಕೊಂಡೇ ನೀವೇನಾದರೂ 10 ನಿಮಿಷ ಅಲ್ಲೇ ಟೈಮ್ ವೇಸ್ಟ್ ಮಾಡಿದರೆ ಬರುವಂಥ ಕ್ವಶನ್ಸು ಬರುವಂತಹ ಮಾರ್ಕ್ಸು ನಿಮ್ದು ಏನಾಗುತ್ತೆ ಅಂದರೆ ಅಲ್ಲೇ ಹೋಗುತ್ತೆ. ಸೊ ನೀವೇನು ಮಾಡಿರಿ, ಬಹಳ ಸ್ಟ್ರೆಸ್ ಮಾಡ್ಕೋಬೇಡ್ರಿ, ಈಸಿಯಾಗಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿರಿ. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಮತ್ತು ಒಂದೇ ಪ್ರಯತ್ನದಲ್ಲಿ ಆಗಬೇಕು, ನನ್ನ ಲಾಸ್ಟ್ ಪ್ರಯತ್ನ ಇದೆ, ಇದೆಲ್ಲ ನಿಮ್ಮ ತಲೆ ಒಳಗಿನ ತೆಗೆದು ಹೋಗ್ರಿ. ನಾನು ಪೇಪರ್ ಬರಿತೀನಿ, ನನ್ನ ಪೇಪರ್ ಚಲೋ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಹೋಗ್ರಿ. ಓವರ್ ಕಾನ್ಫಿಡೆನ್ಸ್ ಅಂತೂ ಮಾತ್ರ ಇಟ್ಕೊಂಡು ಹೋಗಬೇಡ್ರಿ. ಸೊ ಆಲ್ ದ ಬೆಸ್ಟ್. ವಿದೌಟ್ ವೇಸ್ಟಿಂಗ್ ಫಾರ್ ದ ಡಿಲೇಸ್, ಲೆಟ್ಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ಸೊ ನೋಡ್ರಿ, ಡೈರೆಕ್ಟ್ ಮೆಥಡ್ ಮೇಲೆ ಕ್ವಶನ್ ಆದರೆ ಏನಂತ ತಿಳ್ಕೊಂಡು ಬರಿಬೇಕಂದ್ರೆ ಡೈರೆಕ್ಟ್ ಮೆಥಡ್ ಈಸ್ ನಥಿಂಗ್ ಬಟ್ ನೇರ ವಿಧಾನ. ಈಗ ಅವ್ರು ಯಾವ ರೀತಿ ಕ್ವಶನ್ ಕೇಳ್ಬೋದಂದ್ರೆ ವಿದ್ಯಾರ್ಥಿ ತರಗತಿ ಸನ್ನಿವೇಶ ಆಧಾರದ ಮೇಲೆ ಮಾತ್ರ ಇಲ್ಲಿ ಕ್ವಶನ್ ಆಗುತ್ತೆ ಡೈರೆಕ್ಟ್ ಮೆಥಡ್ ಮೇಲೆ. ಡೈರೆಕ್ಟ್ ಮೆಥಡ್ ಏನು? ಡೈರೆಕ್ಟ್ ಮೆಥಡ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನಾಗಲ್ಲ ಅಂದರೆ ನಾವು ಮದರ್ ಟಂಗನ್ನು ಯೂಸ್ ಮಾಡಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಫಾರ್ಮಲ್ ಎಜುಕೇಷನ್ ಟೀಚಿಂಗ್ ಏನು ಲ್ಯಾಂಗ್ವೇಜ್ ಇರುತ್ತೆ ಆ ಲ್ಯಾಂಗ್ವೇಜನ್ನೇ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ತಿಳಿಸಿ ವಿದ್ಯಾರ್ಥಿಗಳಿಗೆ ಹೇಳಿ ಅದ್ರೊಳಗೆ ಅರ್ಥ ಮಾಡೋವಂಗೆ ನಾವು ಕಲಿಸ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಹೇಳ್ಕೊಡ್ತೀನಿ. ದಿಸ್ ಈಸ್ ಅ ಪೆನ್ ಅಂತ ಹೇಳಿ ಟೀಚರ್ ಏನು ಮಾಡ್ತಾರೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೈಯಲ್ಲಿ ಪೆನ್ನನ್ನು ಹಿಡ್ಕೊಂಡು ತೋರಿಸ್ತಾರೆ. ಆ ಸಮಯದಲ್ಲಿ ಯಾವ ವಿದ್ಯಾರ್ಥಿಗೆ ಇಂಗ್ಲೀಷ್ ಬರಲ್ಲ ಅಥವಾ ಯಾರಿಗೆ ಡೈರೆಕ್ಟ್ ಮೆಥಡ್ದಲ್ಲಿ ಏನಾಗುತ್ತೆ ಅಂದರೆ ಅವರು ಅರ್ಥ ಮಾಡ್ಕೊಳ್ತಾರೆ. ಯಾರಿಗೆ ತಿಳಿಯೋದಿಲ್ಲಲ್ಲ ಇಂಗ್ಲೀಷು ಅವ್ರೇನು ಮಾಡ್ತಾರೆ ಅಂದರೆ ಪೆನ್ ಸೆಂಟೆನ್ಸ್ ಅಂತ ತಿಳ್ಕೊಳ್ತಾರೆ. ದಿಸ್ ಈಸ್ ಅ ಪೆನ್ ಅಂತೇಳಿ ನಾನು ತೋರಿಸಿದ್ರೆ ನನಗೆ ಎಲ್ಲರೂ ಆನ್ಸರ್ ಮಾಡ್ತಾರೆ ಅಂತೇಳಿ ಇದೊಂದು ಸೆಂಟೆನ್ಸನ್ನು ಅವರು ಡೈರೆಕ್ಟ್ ಮೆಥಡ್ ಮುಖಾಂತರ ತಿಳ್ಕೊಳ್ತಾರೆ. ಯಾರಿಗೆ ಬರ್ತಿತ್ತು ಅವರು ಅರ್ಥ ಮಾಡ್ಕೊಂಡ್ರು, ಯಾರಿಗೆ ಬರ್ತಿರ್ಲಿಲ್ಲ ಅವರು ಅರ್ಥ ಮಾಡ್ಕೊಂಡ್ರು. ಅರ್ಥ ಆಯ್ತಾ? ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವೇನು ಮಾಡ್ತೀವಿ ಅಂದರೆ ಕಲಿಯುವ ಭಾಷೆಯನ್ನೇ ತಿಳ್ಕೊಂಡು, ಅಂದರೆ ಇಂಗ್ಲೀಷ್ ಇತ್ತಂದರೆ ಆ ಕಲಿಯುವ ಭಾಷೆಯಲ್ಲಿನ ನಾವೇನು ಮಾಡ್ತೀವಿ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ತಿಳಿಯುವ ಹಾಗೆ ನಾವೇನು ಮಾಡ್ತೀವಿ ಅಂದ್ರೆ ಕಲಿಸ್ಕೊಳ್ತೀವಿ. ಇದೇ ನೇರ ವಿಧಾನ. ಓಕೆ, ಮತ್ತೇನೂ ಇಲ್ಲ ಇದರಲ್ಲಿ. ದೋಷಗಳು ಮತ್ತು ಪ್ರಮುಖವಾಗಿ ಕೆಲವೊಂದು ಮಹತ್ವಗಳು ಸಹ ಇಲ್ಲಿ ನಾವು ನೋಡಬಹುದು. ಇದರಿಂದ ಏನು ಲಾಭ ಆಗುತ್ತೆ ಅಂದರೆ ವಿದ್ಯಾರ್ಥಿಗಳು ಆಟೋಮೆಟಿಕ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾವು ಒಮ್ಮೆ ಕಲ್ತ್ಕೊಂಡ್ರಂದ್ರೆ ಅವ್ರದ್ದು ಆತ್ಮವಿಶ್ವಾಸ ಬೆಳವಣಿಗೆ ಆಗುತ್ತೆ. ಅವ್ರು ಏನಾಗ್ತಾರಂದರೆ ಟೀಚಿಂಗ್ ಕಡೆ ಇಂಟ್ರೆಸ್ಟ್ ಕೊಡ್ತಾರೆ, ಅವ್ರು ಮೋಟಿವೇಟ್ ಆಗ್ತಾರೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ನಮ್ಮ ಟೀಚಿಂಗ್ ಮೆಥಡ್ದಲ್ಲಿ ನಮಗೂ ಕಲಿಸ್ಲಿಕ್ಕೆ ಇಷ್ಟ ಆಗುತ್ತೆ, ವಿದ್ಯಾರ್ಥಿಗಳಿಗೂ ಕಲಿಸ್ಲಿಕ್ಕೆ ಇಷ್ಟ ಆಗುತ್ತೆ. ಓಕೆ, ಇದೊಂದು ಸ್ವಾಭಾವಿಕವಾಗಿ ಕಲಿಯುವಂತಾಗಿರುತ್ತೆ. ನೆಕ್ಸ್ಟ್ ಇದು ನಮ್ಮ ಪ್ರೊನೌನ್ಸಿಯೇಷನ್ ಸ್ಕಿಲ್ಸನ್ನು ಸುಧಾರಣೆ ಮಾಡುತ್ತೆ. ಇದಷ್ಟೇ ಡೈರೆಕ್ಟ್ ಮೆಥಡ್. ಓಕೆ, ನೆಕ್ಸ್ಟ್ ನೋಡ್ರಿ, ಲ್ಯಾಂಗ್ವೇಜ್ ಅಕ್ರಾಸ್ ದಿ ಕರಿಕ್ಯುಲಮ್ ಅಂದರೆ LAC ಫುಲ್ ಫಾರ್ಮ್. ಇದು ಲ್ಯಾಂಗ್ವೇಜ್ ಅಕ್ರಾಸ್ ದಿ ಕರಿಕ್ಯುಲಮ್.
ಇದು ಪಠ್ಯಕ್ರಮ ಆಧಾರಿತವಾಗಿನ ಭಾಷೆಯ ಬಳಕೆ ಮುಖಾಂತರ ತರಗತಿಯಲ್ಲಿ ಕಲಿಸುವಂತಹ ಒಂದು ಭಾಷಾ ಕಲಿಕೆ ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ಏನು ಹೆಲ್ಪ್ ಆಗುತ್ತೆ ಅಂದ್ರೆ ಬೇಸ್ಡ್ ಆನ್ ಇಂಗ್ಲೀಷ್ ಇಟ್ಕೊಂಡು ನಾವು ಹಿಸ್ಟ್ರಿನೂ ಕಲಿಸ್ಬೋದು, ಅದರ್ ಸಬ್ಜೆಕ್ಟ್ಸನ್ನು ಕಲಿಸ್ಬಹುದು. ಇತಿಹಾಸ ಆಗಿರಲಿ, ವಿಜ್ಞಾನ, ಗಣಿತ ಮುಂತಾದ ವಿಷಯಗಳನ್ನು ನಾವೇನು ಮಾಡ್ಬೋದು ಅಂದ್ರೆ ಇಲ್ಲಿ ಅವರನ್ನ ಇಂಗ್ಲಿಷ್ ಸಹಾಯಕದಿಂದ ನಾವು ಇನ್ನಿತರ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಬಹುದು. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದ್ರೆ ವಿದ್ಯಾರ್ಥಿಗಳ ಭಾಷಾ ಕೌಶಲ್ಯ ಬೆಳವಣಿಗೆ ಆಗುತ್ತೆ. ಓಕೆ, ಮತ್ತು ಇದು ವಿಷಯಗಳ ಅರಿವನ್ನು ವಿದ್ಯಾರ್ಥಿ ಏನು ಮಾಡ್ಕೊಳ್ತಾರಂದ್ರೆ ಅರ್ಥ ಮಾಡಿಕೊಂಡು ಒಂದು ಡಿಟೇಲ್ ಮೆಥಡಲ್ಲಿ ಕಲೀಲಿಕ್ಕೆ ಅರ್ಥ ಮಾಡ್ಕೊಳ್ತಾರೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಅಕ್ರಾಸ್ ದಿ ಕರಿಕ್ಯುಲಮ್, LAC. ಓಕೆ, ನೆಕ್ಸ್ಟ್ ನೋಡಿ, ಮಲ್ಟಿಲಿಂಗ್ವಿಲಿಸಮ್ ಈಸ್ ನಥಿಂಗ್ ಬಟ್ ಬಹುಭಾಷಿತ್ವ. ಇದು ಮಲ್ಟಿಲಿಂಗ್ವಿಲಿಸಮ್. ಇಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾಳೆ ಅಂದರೆ ಸಮಾಜದಲ್ಲಿ 2 ಅಥವಾ ಹೆಚ್ಚು ಭಾಷೆಗಳ ಬಳಕೆಯಿಂದ ಏನು ಮಾಡ್ತಾರೆ, ಅರ್ಥ ಮಾಡಿಕೊಂಡು ವಿದ್ಯಾರ್ಥಿ ಕಲ್ಕೊಳ್ತಾನೆ. ಇದರಿಂದ ಸಂವಹನ ಸಾಮರ್ಥ್ಯ ಬೆಳವಣಿಗೆ ಆಗುತ್ತೆ, ಸಂಸ್ಕೃತಿಯ ಅರಿವನ್ನು ತಿಳಿಲಿಕ್ಕೆ ಹೆಚ್ಚಾಗುತ್ತೆ, ಭಾಷಾ ಕೌಶಲ್ಯಗಳು ಬೆಳವಣಿಗೆ ಆಗುತ್ತೆ. ಮಲ್ಟಿಲಿಂಗ್ವಿಲಿಸಮ್ ಮೇಲೆ ಒಂದು ಕ್ವಶನ್ ಆಗಿದೆ. ಓಕೆ, ಮಲ್ಟಿಲಿಂಗ್ವಿಲಿಸಮ್ ಅಂತೇಳಿ ಇವನ್ನೇ 4 ಆಪ್ಷನ್ಸ್ಗಳಲ್ಲಿ ರಿಸೋರ್ಸ್ ಅಂತೇಳಿ ಒಂದು ಆಪ್ಷನನ್ನು ಕೊಟ್ಟಿದ್ರು. ಅಲ್ಲಿ ಏನು ಕ್ವಶನ್ ಆಗಿತ್ತಂದ್ರೆ ಮಲ್ಟಿಲಿಂಗ್ವಿಲಿಸಮ್ ಅನ್ನೋದು ತರಗತಿಯಲ್ಲಿ ಒಂದು ಪಾಸಿಟಿವ್ ಆಗಿ ಇರುವಂತಹ ಅಪ್ರೋಚು ಅಥವಾ ನೆಗೆಟಿವ್ ಆಗಿ ಇರುವಂತಹ ಅಪ್ರೋಚು ಅಂತ ಕೇಳಿರು. ಮಲ್ಟಿಲಿಂಗ್ವಿಲಿಸಮ್ ಅನ್ನೋದು ನಾವು ತಿಳ್ಕೊಳ್ಬೇಕಂದ್ರೆ ಪೆಡಗಾಜಿ ಬೇಸ್ಡ್ ಆಗಿ ಇಟ್ ಈಸ್ ಅ ರಿಸೋರ್ಸ್. ಒಂದು ತರಗತಿಯಲ್ಲಿ ಬಹುಭಾಷೆಯನ್ನು ಬಳಸುವಂತಹ ವಿದ್ಯಾರ್ಥಿಗಳಿದ್ರೆ ಟೀಚರ್ ಇರೋರು ವಿದ್ಯಾರ್ಥಿಗಳಿಗೆ ಇನ್ನಿತರ ಭಾಷೆಗಳ ಸಂಸ್ಕೃತಿ ಆಗಿರಲಿ ಅಥವಾ ಅವ್ರ ಸಂವಹನ ಕೌಶಲ್ಯ ಆಗಿರಲಿ ನಾವು ಬೇರೆ ವಿದ್ಯಾರ್ಥಿಗಳಿಗೆ ಕಲಿಸ್ಲಿಕ್ಕೆ ಯೂಸ್ ಆಗುತ್ತೆ. ಸೊ ಇಟ್ ಈಸ್ ಅ ಪಾಸಿಟಿವ್ ಮೆಥಡ್. ಓಕೆ, ಇದು ಪಾಸಿಟಿವ್ ವರ್ಡ್ ಆಗಿ ತಗೊಳ್ರಿ. ನಾಳೆ ಏನಾದರೂ ಕ್ವಶನ್ ಆತಂದ್ರೆ ಮಲ್ಟಿಲಿಂಗ್ವಿಲಿಸಮ್ ಇದು ಪಾಸಿಟಿವ್ ಆಗಿರುತ್ತೆ. ಇದನ್ನು ನಾವು ಅಸೆಟ್ ಮುಖಾಂತರ ಯೂಸ್ ಮಾಡ್ಕೋಬಹುದು. ಇದರಿಂದ ನಾವು ಡೈವರ್ಸಿಟಿ ಡೆವಲಪ್ ಮಾಡಬಹುದು, ಮೆನಿ ಲ್ಯಾಂಗ್ವೇಜಸನ್ನು ಕಲಿಬಹುದು. ಸೊ ಇದೆಲ್ಲ ಒಂದು ಪಾಸಿಟಿವ್ ಅಪ್ರೋಚ್ದಲ್ಲಿ ಬರುತ್ತೆ. BICS ಬೇಸಿಕ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಸ್ಕಿಲ್. ಇಂಟರ್ಪರ್ಸನಲ್ ಅನ್ನೋದು ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಬೇಸಿಕ್ ಆಗಿರುತ್ತೆ. ದೈನಂದಿನ ಸಂಭಾಷಣೆಗೆ ಅಗತ್ಯವಾದ ಮೂಲ ಸಂವಹನ ಕೌಶಲ್ಯವನ್ನು ಇಲ್ಲಿ ತಿಳಿಸಬಹುದು. ಯಾರ ಜೊತೆ ಯೂಸ್ ಮಾಡ್ಬೋದು? ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾವು ಯೂಸ್ ಮಾಡುವಂತಹ ಪರ್ಸ್ನಲ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರುತ್ತೆ. ಲಿಂಗ್ವಿಸ್ಟಿಕ್ ಸ್ಕಿಲ್ಸ್ ಇಲ್ಲಿ ಎವ್ರಿಡೇ ರೆಫರ್ ಆಗಿರುತ್ತೆ. ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಮುಖಾಂತರ ನಾವು ಇದೊಂದು ಸ್ಕಿಲ್ಲನ್ನು ಬಳಕೆ ಮಾಡ್ತೀವಿ. ಕಾಗ್ನಿಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ, CALP. ನಾನು ಇದನ್ನು ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ ಅಕಸ್ಮಾತ್ ಆಗಿ ಏನಾದರೂ ಅವರು ನಾಳೆ ಫುಲ್ ಫಾರ್ಮ್ ಅನ್ನು ಕೇಳಿದರೆ ಅಥವಾ CALP ಇದ್ರ ಬಗ್ಗೆ ಏನಾದರೂ ಕ್ವಶನ್ ಕೊಟ್ಟರೆ ನೀವು ಏನು ಮಾಡ್ಬೋದು ಅಂದರೆ ಈಸಿಯಾಗಿ ಅದನ್ನು ನೀವು ಹೇಳ್ಬೋದು. ಕಾಗ್ನೇಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂದರೆ ಈ ರೀತಿ ಇರುತ್ತೆ, ಇದನ್ನು ನಾನು ಈ ರೀತಿಯಿಂದ ಆನ್ಸರ್ ಮಾಡಬೇಕಂತ ಹೇಳಿ. ಇದು ವಿದ್ಯಾರ್ಥಿಗಳ ಶಾಲಾ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಶೈಕ್ಷಣಿಕ ಭಾಷಾ ಕೌಶಲ್ಯ, ನೆನಪೊಳಗಿಟ್ಕೊಳ್ರಿ, ಶೈಕ್ಷಣಿಕ ಭಾಷಾ ಕೌಶಲ್ಯ. ಇದು CALP ಅನ್ನೋದು ಶೈಕ್ಷಣಿಕ ಭಾಷಾ ಕೌಶಲ್ಯದಲ್ಲಿ ಯೂಸ್ ಆಗುತ್ತೆ. ಓದಲಿಕ್ಕೆ, ಬರೀಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ, ತಾರ್ಕಿಕ ಚಿಂತನೆಯನ್ನು ಮಾಡಲಿಕ್ಕೆ ಇವೆಲ್ಲ ಯೂಸ್ ಮಾಡೋದು CALP. ಇದನ್ನು ತಿಳ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಯ ಏನು ಬೇಕಾಗಿರೋದಿಲ್ಲ. ಇದು ಯಶಸ್ವಿಯಾಗಿ ಅಂದರೆ ಪರೀಕ್ಷೆಯಲ್ಲಿ ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸನ್ನು ತಗೊಳ್ಳಿಕ್ಕೆ, ಪರೀಕ್ಷೆಯಲ್ಲಿ ಅವ್ರೇನಾದರೂ ಚಲೋ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ ಸ್ಕೋರಿಂಗ್ ಆಗಿರುತ್ತೆ ಇದನ್ನು ತಿಳ್ಕೊಂಡ್ರೆ. ಓಕೆ, ಸೊ CALP ಅನ್ನೋದು ಕಾಗ್ನೇಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ನೆಕ್ಸ್ಟ್ ನೋಡ್ರಿ, ಸ್ಟೀಫನ್ ಕ್ರಾಷನ್ ಅನ್ನೊಬ್ರು ಒಬ್ಬ ತತ್ವಜ್ಞಾನಿ. ಓಕೆ, ಅವರು ಭಾಷಾ ಕಲಿಕೆಯ ಪ್ರಮುಖ ತತ್ವಜ್ಞಾನಿ. ಇವ್ರದ್ದು ಅರ್ಥ ಮಾಡ್ಕೊಳ್ರಿ. ಓಕೆ, ಭಾಷಾ ಕೌಶಲ್ಯ ತತ್ವಜ್ಞಾನಿ ಇದ್ರು ಇವರು.
ಇವ್ರು ಏನು ಮಾಡ್ತಾರೆ, ಏನು ಹೇಳ್ಕೊಡ್ತಾರೆ ನೋಡ್ರಿ. ಇವರು ದ್ವಿತೀಯ ಭಾಷಾ ಕಲಿಕೆಗೆ ಸಂಬಂಧಿಸಿದಂತೆ 5 ಪ್ರಮುಖ ಸಿದ್ಧಾಂತಗಳನ್ನು ಕೊಡ್ತಾರೆ. 5 ಸಿದ್ಧಾಂತ, ಇವ್ರದ್ದೊಂದು 5 ಸಿದ್ಧಾಂತ ಥಿಯರಿ ಇದೆ. ಓಕೆ, 5 ಸ್ಟೆಪ್ ಥಿಯರಿ, ಅದನ್ನು ನಾವು ನೋಡ್ಕೊಳ್ಳೋಣ. ಒಂದನೇ ಸ್ಟೆಪ್ ಬಂದ್ಬಿಟ್ಟು ಅಕ್ವಿಸಿಷನ್ ಲರ್ನಿಂಗ್ ಹೈಪೋಥಿಸಿಸ್. ಅಕ್ವಿಸಿಷನ್ ಲರ್ನಿಂಗ್ ಅನ್ನೋದು ಇವ್ರ ಪ್ರಕಾರ ಎರಡು ಕಲಿಕೆ ನಾವು ಮಾಡಬೇಕಂದ್ರೆ ಕಲಿಕೆಯು ಎರಡು ರೀತಿಯಲ್ಲಾಗುತ್ತೆ. ಒಂದು ಅಕ್ವಿಸಿಷನ್ ಪ್ರಕಾರ, ಒಂದು ಲರ್ನಿಂಗ್ ಪ್ರಕಾರ. ಅಕ್ವಿಸಿಷನ್ ಅನ್ನೋದು ಸ್ವಾಭಾವಿಕ ಕಲಿಕೆ ಆಗಿರುತ್ತೆ. ಇಲ್ಲಿ ಸಂಭಾಷಣೆಯ ಮೂಲಕ ಮಗು ಕಲಿತ್ಕೊಳ್ತಾನೆ ಅಂತ ಹೇಳ್ತಾರೆ. ಲರ್ನಿಂಗ್ ಅನ್ನೋದು ಔಪಚಾರಿಕವಾಗಿರುತ್ತೆ. ಇದನ್ನು ವ್ಯಾಕರಣ ನಿಯಮಗಳ ಅಧ್ಯಯನದಿಂದ ಏನು ಮಾಡ್ತಾನೆ, ಮಗು ಕಲ್ಕೊಳ್ತಾನೆ. ಅಂದರೆ ಒಬ್ಬ ವಿದ್ಯಾರ್ಥಿ ಆಕ್ಟಿವ್ ರೀತಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇವೆರಡೂ ಅವಂಗ ಏನಿರಬೇಕಂದ್ರೆ ಅವನಲ್ಲಿ ಡೆವಲಪ್ ಆಗಿರಬೇಕು. ಅಕ್ವಿಸಿಷನ್ ಪ್ಲಸ್ ಲರ್ನಿಂಗ್ ಇಸ್ ಈಕ್ವಲ್ಸ್ ಟು ಸ್ಟಿಫೆನ್ ಕ್ರಿಷನ್ ಅವರು ಹೇಳ್ತಾರೆ. ಅಕ್ವಿಸಿಷನ್ ಲರ್ನಿಂಗ್ ಹೈಪೋಥಿಸಿಸ್, ಕಲಿಕೆಯು ಭಾಷೆಯನ್ನು ನಾವು ಎರಡು ರೀತಿಯಲ್ಲಿ ಕಲಿಬಹುದು. ಒಂದು ಅಕ್ವಿಸಿಷನ್ ಪ್ರಕಾರ ಕಲಿಬಹುದು, ಒಂದು ಲರ್ನಿಂಗ್ ಪ್ರಕಾರ ಕಲಿಬಹುದು. ಮಾನಿಟರ್ ಹೈಪೋಥಿಸಿಸ್. ಮಾನಿಟರ್ ಹೈಪೋಥಿಸಿಸ್ ಅನ್ನೋದು ಕಲಿತ ವ್ಯಾಕರಣ ಜ್ಞಾನವನ್ನು ನಾವೇನು ಮಾಡ್ತೀವಿ, ಭಾಷೆ ಮಾತನಾಡುವಾಗ ಬರೆಯುವಾಗ ಅದನ್ನು ಮಾನಿಟರ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ತಿದ್ದುಪಡಿ ಮಾಡಿ ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಏನಾದರೂ ವ್ಯಾಕರಣದ್ದು ಒಂದು ನಿಯಮ ಇತ್ತಂದರೆ, ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಅದನ್ನು ನಾವು ಟೆನ್ಸಸ್ದು ನಾವೇನು ಮಾಡ್ತೀವಿ, ಒಂದು ಮೆಥಡನ್ನು ಅಪ್ಲೈ ಮಾಡಿಕೊಂಡು ನಾವು ನಮ್ಮ ಸ್ಪೀಕಿಂಗ್ದಲ್ಲಿ, ಕಮ್ಯುನಿಕೇಷನ್ದಲ್ಲಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ನೋಡಿ, ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್. ನ್ಯಾಚುರಲ್ ಆರ್ಡರ್ದಲ್ಲಿ ಏನಾಗುತ್ತೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚು ಮಟ್ಟದ ಭಾಷೆ ನಾವು ಏನು ಮಾಡ್ತೀವಿ, ಇನ್ಪುಟ್ ಮಾಡಿ ಹೇಳ್ತೀವಿ. ಇನ್ಪುಟ್ ಅಂದರೆ ಅವ್ರ ತಲೆಯಲ್ಲಿ ಹಾಕ್ತೀವಿ. ಎಕ್ಸ್ಟ್ರಾ ನ್ಯೂ ವರ್ಡ್ಸು, ಡಿಫಿಕಲ್ಟೀಸ್ ವರ್ಡ್ಸು, ನೆಕ್ಸ್ಟ್ ಗ್ಲಾಸರಿ ವರ್ಡ್ಸನ್ನು ನಾವೇನು ಮಾಡ್ತೀವಿ, ತಿಳಿಸ್ಕೊಡ್ತೀವಿ. ಇಂಗ್ಲೀಷ್ದಲ್ಲಿ ಇರೋವಂತಹ ಶಬ್ದಗಳನ್ನು ಕನ್ನಡ ಮೀನಿಂಗನ್ನು ಕೊಡ್ತೀವಿ. ಈ ರೀತಿಯಿಂದ ಏನಾಗುತ್ತೆ, ಅವ್ರ ಭಾಷಾ ಕಲಿಕೆನೂ ಉತ್ತಮ ಆಗುತ್ತೆ, ಸಂವಹನ ಮಾಡಲಿಕ್ಕೇನೂ ಯೂಸ್ ಆಗುತ್ತೆ. ಸೊ ಟೀಚಿಂಗ್ದಲ್ಲಿ ಅವ್ರಿಗೆ ಯಾವುದೇ ರೀತಿಯಿಂದ ತೊಂದರೆಗಳು ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಎಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್. ಎಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಮೋಟಿವೇಟ್ ಮಾಡಿ ಕಲಿಸ್ಬೇಕು ವಿನಃ ಯಾವುದೇ ರೀತಿಯಿಂದ ಡಿಮೋಟಿವೇಟನ್ನು ಮಾಡಬಾರ್ದು. ಆಮೇಲೆ ಅವರಿಗೆ ಭಯ, ಒತ್ತಡ, ಆತಂಕ ಇವೆಲ್ಲ ಕಲಿಕೆಯಲ್ಲಿ ಬರಬಾರ್ದು. ಇವೆಲ್ಲ ಏನಂದರೆ ನೆಗೆಟಿವ್ ವರ್ಡ್ಸ್. ಇದರಿಂದ ಕಲಿಕೆ ಒಳ್ಳೆ ಆಗೋದಿಲ್ಲ. ಇದರಿಂದ ವಿದ್ಯಾರ್ಥಿ ಕಲಿಯೋದು ಇಲ್ಲ, ಅವನ ಕಲಿಕೆಯಲ್ಲಿ ಆಸಕ್ತಿ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಇದು ಅವ್ರ ಪ್ರಕಾರ ಹೇಳಿದಂತಹ ಒಂದು 5 ಸ್ಟೆಪ್ ಥಿಯೋರಿ ಅಂತ ಹೇಳ್ಬೋದು. ಮತ್ತು ಅವ್ರು ಏನು ಹೇಳ್ತಾರಂದ್ರೆ, ಎಸ್, ನೆಕ್ಸ್ಟ್ ನೋಡಿ, CCE ಅನ್ನೋದು ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್. ಕಂಟಿನ್ಯೂಸ್ ಇರುತ್ತೆ, ಕಾಂಪ್ರಿಹೆನ್ಸಿವ್ ಇರುತ್ತೆ, ಮೌಲ್ಯಮಾಪನ. ಇವ್ಯಾಲ್ಯುವೇಷನ್ ಇಸ್ ನಥಿಂಗ್ ಬಟ್ ಮೌಲ್ಯಮಾಪನ. ಇದೇನಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತ ಕನ್ನಡದಲ್ಲಿ ನಾವು ಇದನ್ನು ತಿಳಿಸ್ಬೋದು. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, CCE. ಇಲ್ಲೇನಾಗುತ್ತೆ ಅಂದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಆಗಿರಲಿ ಅಥವಾ ಸಹ ಶೈಕ್ಷಣಿಕ ಬೆಳವಣಿಗೆಯನ್ನು ನಾವು ನಿರಂತರವಾಗಿ ಇಲ್ಲಿ ನಾವು ಮೌಲ್ಯಮಾಪನ ಮಾಡ್ತೀವಿ. ಥ್ರೂ ಔಟ್ ದ ಇಯರ್ ಇನ್ ಆಲ್ ದ ಆಸ್ಪೆಕ್ಟ್ಸ್ ನಾವೇನು ಮಾಡ್ತೀವಿ, ವಿದ್ಯಾರ್ಥಿಗಳ ಒಂದು ಕಲಿಕೆ ಆಗಿರಲಿ, ಅವ್ರದ್ದು ವಿಕಾಸವನ್ನಾಗಿರಲಿ ನಾವೇನು ಮಾಡ್ತೀವಿ, ಇಲ್ಲಿ ಮೌಲ್ಯಮಾಪನವನ್ನು ಮಾಡ್ತೀವಿ. ಸೊ ದಿಸ್ ಈಸ್ CCE. ನೆಕ್ಸ್ಟ್ ನೋಡಿ, ಓಕೆ, ಅಸೆಸ್ಮೆಂಟ್ ಮತ್ತು ಮೆಜರ್ಮೆಂಟ್ ಬಗ್ಗೆ ತಿಳಿಸಿದ್ದಾರೆ. ಇವ್ಯಾಲ್ಯುವೇಷನ್ ಅಂದರೆ ಮೌಲ್ಯಮಾಪನ, ಇದೀಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಸೆಸ್ಮೆಂಟ್ ಮತ್ತು ಮೆಜರ್ಮೆಂಟ್, ವಾಟ್ ಈಸ್ ಅಸೆಸ್ಮೆಂಟ್, ವಾಟ್ ಈಸ್ ಮೆಜರ್ಮೆಂಟ್. ಅಸೆಸ್ಮೆಂಟ್ ಬಂದ್ಬಿಟ್ಟು ವಿದ್ಯಾರ್ಥಿ ಹೇಗೆ ಕಲಿಯುತ್ತಿದ್ದಾನೆ ಎಂಬುದನ್ನು ಅವನಿಗೆ ಅಥವಾ ಅವಳಿಗೆ ಸೂಕ್ತ ಪ್ರಕ್ರಿಯೆ ಕೊಡೋದು. ಅಸೆಸ್ಮೆಂಟ್ದಲ್ಲಿ ಫೀಡ್ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಬೇಸ್ಡ್ ಆನ್ ನಿಮ್ದು ಫೀಡ್ಬ್ಯಾಕ್ ವಿದ್ಯಾರ್ಥಿ ಏನಾಗುತ್ತಾನಂದರೆ ಚೇಂಜ್ ಆಗುತ್ತಾನೆ. ನೀವೇನಾದರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ರಂದ್ರೆ ಅವನು ಒಳ್ಳೆ ರೀತಿ ವರ್ತನೆ ಮಾಡ್ತಾನೆ. ನೀವು ಕೆಟ್ಟ ಫೀಡ್ಬ್ಯಾಕ್ ಕೊಟ್ರಂದ್ರೆ ಅವನು ಕೆಟ್ಟ ಫೀಡ್ಬ್ಯಾಕ್ದಲ್ಲಿ ವರ್ತನೆ ಮಾಡ್ತಾನೆ. ಸೊ ಫೀಡ್ಬ್ಯಾಕ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಮೆಜರ್ಮೆಂಟ್ ಅನ್ನೋದು ನಥಿಂಗ್ ಬಟ್ ಮಾಪನ. ಫೀಡ್ಬ್ಯಾಕ್ ಅಂದರೆ ಇಲ್ಲಿ ಅವಲೋಕನ ಮಾಡಿ ನಾವು, ಅಸೆಸ್ಮೆಂಟ್ ಅಂದರೆ ಅವಲೋಕನ ಮಾಡಿ ನಂತರ ವಿದ್ಯಾರ್ಥಿಗಳಿಗೆ ಒಂದು ಫೀಡ್ಬ್ಯಾಕನ್ನು ಕೊಡ್ತೀವಿ. ಅವರು ಅದರ ಪ್ರಕಾರನ ಪ್ರತಿಕ್ರಿಯೆಯನ್ನು
ಕೊಡ್ತಾರೆ. ವಿದ್ಯಾರ್ಥಿ ಸಾಧನೆಯನ್ನು ಅಂಕಗಳನ್ನು ನಾವು ಶೇಕಡಾ ರೂಪದಲ್ಲಿ ಅಳೆಯೋದನ್ನೇ ಒಂದು ಮೆಜರ್ಮೆಂಟ್ ಅಂತ ಹೇಳಿ ನಾವು ಹೇಳ್ತೀವಿ. ಅವರ ಏನು ಸಾಧನೆಯನ್ನು ಮಾಡಿದ್ದಾರೆ ಅದನ್ನು ನಾವು ಅಂಕಗಳಾಗಿರಲಿ ಅಥವಾ ಶೇಕಡಾವಾರು ನಾವು ಅದನ್ನು ಅಳೆಯೋದು. ಮೌಲ್ಯಮಾಪನ ಬಂದ್ಬಿಟ್ಟು ಮೌಲ್ಯಮಾಪನ ಇವ್ಯಾಲ್ಯುವೇಷನ್ನು ಇದು ಎತ್ತರ ಮೇಲೆ ಬೇಸ್ಡ್ ಇರುತ್ತೆ ಅಂದರೆ ಒಂದು ಅಸೆಸ್ಮೆಂಟು, ಸೆಕೆಂಡು ಮೆಜರ್ಮೆಂಟ್ ಮೇಲೆ ಇವ್ಯಾಲ್ಯುವೇಷನ್ ಆಗುತ್ತೆ. ಇಟ್ ಇನ್ಕ್ಲೂಡ್ ಬೋತ್. ಇಷ್ಟೇ ಅಸೆಸ್ಮೆಂಟ್ ಮತ್ತು ಮೆಜರ್ಮೆಂಟಲ್ಲಿ ಬರುವಂತಹ ಡಿಫ್ರೆನ್ಸಸ್. ಅಚೀವ್ಮೆಂಟ್ ಟೆಸ್ಟ್ ಬಗ್ಗೆ ಒಂದ್ಸಲ ನೋಡ್ಕೊಳ್ರಿ. ಟೆಸ್ಟು ಅಚೀವ್ಮೆಂಟ್ ಟೆಸ್ಟ್ ಅನ್ನೋದು ಸಾಧನಾ ಪರೀಕ್ಷೆ, ವಿದ್ಯಾರ್ಥಿಯ ಒಂದು ಸಾಧನೆಯನ್ನು ತಿಳಿಸುವಂತಹ ಪರೀಕ್ಷೆ ಸಾಧನಾ ಪರೀಕ್ಷೆ. ಈ ಒಂದು ಸಾಧನೆ ಪರೀಕ್ಷೆ ಮುಖಾಂತರ ವಿದ್ಯಾರ್ಥಿಗಳ ಉದ್ದೇಶಗಳ ಆಧಾರಿತವಾಗಿ ವಿದ್ಯಾರ್ಥಿ ಎಷ್ಟು ಕಲ್ತಿದ್ದಾನೆ, ಅದರ ಮುಖಾಂತರ ಎಷ್ಟು ಅವನು ಕೌಶಲ್ಯದಲ್ಲಿ ಬೆಳವಣಿಗೆ ಆಗಿದ್ದಾನಂತೇಳಿ ನಾವೇನು ಮಾಡ್ತೀವಿ, ಮೆಜರ್ಸ್ ದಿ ಸ್ಕಿಲ್ಸ್, ನಾಲೆಜ್, ಗ್ರೇಡ್ ಅಗೇನ್ಸ್ಟ್ ದಿ ಆಬ್ಜೆಕ್ಟಿವ್ಸ್. ಅಂದರೆ ನಮ್ಮ ಉದ್ದೇಶಗಳ ಪ್ರಕಾರ ವಿದ್ಯಾರ್ಥಿ ಎಷ್ಟೆಲ್ಲ ಕಲ್ತಿದ್ದಾನಂತೇಳಿ ಒಂದು ಸಾಧನಾ ಪರೀಕ್ಷೆಯನ್ನು ನಾವು ಅಚೀವ್ಮೆಂಟ್ ಟೆಸ್ಟ್ ಅಂತೇಳಿ ಹೇಳ್ತೀವಿ. ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಯೋಗ್ಯತಾ ಪರೀಕ್ಷೆ, ವಿದ್ಯಾರ್ಥಿಯ ಯೋಗ್ಯತೆಯನ್ನು ಅಳೆಯುವಂತಹ ಒಂದು ಪರೀಕ್ಷೆ, ಯೋಗ್ಯತಾ ಪರೀಕ್ಷೆ. ಇದು ಒಬ್ಬ ವಿದ್ಯಾರ್ಥಿ ಅವನ ನಿರ್ದಿಷ್ಟ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಅವನು ಅಳೆಯುವಂಥ ಎಷ್ಟು ಸಾಮರ್ಥ್ಯವನ್ನು ಪಡೆದಿದ್ದಾನಂತೆ ತಿಳಿಸುವಂತಹ ಒಂದು ಪರೀಕ್ಷೆ ಅಂತೇಳಿ ಹೇಳಬಹುದು. ನೆಕ್ಸ್ಟ್ ನೋಡಿ, ಡಯಾಗ್ನೋಸ್ಟಿಕ್ ಟೆಸ್ಟ್. ಇದಂತೂ ಎಲ್ಲರಿಗೆ ಗೊತ್ತಿರುತ್ತೆ, ಇದು ಬಹಳ ಈಸಿ ಪರೀಕ್ಷೆ, ನೈದಾನಿಕ ಪರೀಕ್ಷೆ. ಇದು ನಮ್ಮ ತರಗತಿಯಲ್ಲಿ ಯೂಸ್ ಆಗುವಂಥದ್ದು. ಬೇಸ್ಡ್ ಆನ್ ಕ್ಲಾಸ್ ರೂಮ್ ಟೀಚಿಂಗ್, ಬೋಧನೆ ಕಲಿಕೆ ಪ್ರಕ್ರಿಯೆಯಲ್ಲಿ ಬರುವಂತಹ ತೊಂದರೆಗಳು, ಅಂತರಗಳನ್ನು ತಿಳಿಸಿ ನಡೆಸುವಂತಹ ಒಂದು ಪರೀಕ್ಷೆಯೇ ನೈದಾನಿಕ ನಿರ್ಣಾಯಕ ಪರೀಕ್ಷೆ ಅಂತೇಳಿ ಹೇಳಬಹುದು. ನೆಕ್ಸ್ಟ್ ನೋಡಿ, ರೀಟೀಚಿಂಗ್, ರಿಮೂವಿಂಗ್ ಗ್ಯಾಪ್ಸ್, ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್, ಇದನ್ನೇ ರೆಮಿಡಿಯಲ್ ಟೀಚಿಂಗ್. ನೆಕ್ಸ್ಟ್ ಬರೋದು ರೆಮಿಡಿಯಲ್ ಟೀಚಿಂಗು, ಪುನರ್ಬೋಧನೆ. ನೈದಾನಿಕ ಪರೀಕ್ಷೆ ತಗೊಂಡ ನಂತರ ಬರುವಂಥ ಫೀಡ್ಬ್ಯಾಕ್ ಮೇಲೆ ನಾವೇನು ಮಾಡ್ತೀವಿ, ಪುನರ್ಬೋಧನೆಯನ್ನು ಕೊಡ್ತೀವಿ. ಯಾವ ವಿದ್ಯಾರ್ಥಿಗೆ ಅದು ಒಂದು ಪರೀಕ್ಷೆ ಅರ್ಥ ಆಗಿರೋದಿಲ್ಲ ಅವರಿಗೆ ನಾವೇನು ಮಾಡ್ತೀವಿ ಅಂದರೆ ಪುನರ್ಬೋಧನೆಯನ್ನು ಕೊಟ್ಟು ಅವರಿಗೂ ಆ ಒಂದು ಟಾಪಿಕ್ಕು ಅರ್ಥ ಆಗುವಂಥ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಯಾವ್ಯಾವ ಬರ್ತವೆ ಇದಂತೂ ಎಲ್ಲರಿಗೂ ಗೊತ್ತಿದೆ. ವಿಜುವಲ್ ಏಡ್ಸ್, ಚಾರ್ಟ್ಸ್, ಟೆಕ್ಸ್ಟ್ ಬುಕ್ಸ್ ಆಗಿರಲಿ, ಆಡಿಯೋ ಏಡ್ಸ್ ಆಗಿರಬಹುದು, ಅದರಲ್ಲಿ ರೇಡಿಯೋ ಬರುತ್ತೆ, ಆಡಿಯೋ ವಿಜುವಲ್ ಏಡ್ಸ್ದಲ್ಲಿ ಟೆಲಿವಿಷನ್ ಬರುತ್ತೆ, ಆಕ್ಟಿವಿಟಿ ಸೆಂಟರ್ಸ್ ಏಡ್ಸ್ದಲ್ಲಿ ಫೀಲ್ಡ್ ಟ್ರಿಪ್ಸಿಗೆ ತೊಗೊಂಡು ಹೋಗ್ತೀವಿ. ಸೋಷಿಯಲ್ ಸೈನ್ಸ್ ಕ್ಲಾಸ್ದಲ್ಲಿ ಇದೊಂದು ಕ್ವಶನ್ ಬರುತ್ತೆ. ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಆರ್ ಯೂಸ್ ಟು ಮೇಕ್ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಲರ್ನಿಂಗ್ ಕಲಿಕೆಯನ್ನು ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ ನಾವು ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸನ್ನು ಯೂಸ್ ಮಾಡ್ತೀವಿ. ಇದು ನ್ಯಾಚುರಲ್ ಆಗಿರಬಹುದು, ಇಫೆಕ್ಟಿವ್ ಪ್ರೊಸೆಸ್ ಆಗಿರುತ್ತೆ. ಇಟ್ ಇನ್ಕ್ರೀಸಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ದಿ ಲರ್ನರ್ಸ್. ಕಲಿಕೆಯಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ರೀತಿಯಿಂದ ಕಲಿಯುವಂತಹ ಒಂದು ಕಲಿಕೆ ಅಂಥೇಳಿ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅನ್ನು ನಾವು ಬಳಕೆ ಮಾಡ್ತೀವಿ. ಟೆಕ್ಸ್ಟ್ ಬುಕ್ಸ್, ಪಠ್ಯ ಪುಸ್ತಕಗಳು, ಪಠ್ಯಕ್ರಮ ಆಧಾರಿತವಾಗಿರುವಂತಹ ಪಠ್ಯ ಪುಸ್ತಕಗಳು, ಇವು ಬರೇ ತರಗತಿಯಲ್ಲಿ ಲಭ್ಯವಿರುವ ಒಂದು ಸಂಪನ್ಮೂಲ ಆಗಿರುತ್ತೆ. ಇದು ಏಕೈಕ ಸಂಪನ್ಮೂಲ ಅಲ್ಲ, ಇಟ್ ಈಸ್ ನಾಟ್. ಇದನ್ನ ನೆನಪಿಟ್ಕೊಳ್ರಿ. ಎಸ್, ಕ್ಲಾಸ್ ರೂಮ್ ನಾಟ್ ಓನ್ಲಿ ರಿಸೋರ್ಸ್, ನಾಟ್ ದ ಓನ್ಲಿ ರಿಸೋರ್ಸ್ ಅಲ್ಲ ಟೆಕ್ಸ್ಟ್ ಬುಕ್ಸ್ದಿಂದನೇ ಕಲಿಬೋದಾ ವಿದ್ಯಾರ್ಥಿ? ಇಲ್ಲ, ಅವನು ಎನ್ವಿರಾನ್ಮೆಂಟ್ದಿಂದನೂ ಕಲಿಬೋದು, ಆಮೇಲೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ದಿಂದ ಕಲಿಬಹುದು, ಮಲ್ಟಿಮೀಡಿಯಾದಿಂದ ಕಲಿಬಹುದು. ಸೊ ಇಟ್ ಈಸ್ ನಾಟ್ ಓನ್ಲಿ ರಿಸೋರ್ಸ್, ಇದನ್ನು ನೆನಪಿಟ್ಕೊಳ್ರಿ. 3 language formula, ಇದನ್ನ ವೆರಿ ಇಂಪಾರ್ಟೆಂಟ್. ಓಕೆ, 3 language formula first discussed in ಕೊಠಾರಿ ಕಮಿಷನ್ 1964-66. ಕೊಠಾರಿ ಕಮಿಷನ್ದಲ್ಲಿ ಡಿಸ್ಕಸ್ ಮಾಡಿರೋಂಥ 3 ಭಾಷಾ ಸೂತ್ರ ಇದು 3 ಭಾಷಾ ಸೂತ್ರ ಮೊಟ್ಟ ಮೊದಲವಾಗಿ ಕೊಠಾರಿ ಆಯೋಗದಲ್ಲಿ ಚರ್ಚಿಸಲಾಗಿದೆ. ಮೊದಲನೇ ಭಾಷೆ ಏನು ಹೇಳುತ್ತೆ? ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಂಡ್ ದಿ ಥರ್ಡ್ ಲ್ಯಾಂಗ್ವೇಜ್ ಅಂತೇಳಿ 3 ಲ್ಯಾಂಗ್ವೇಜ್ ಸೂತ್ರವನ್ನು ಮಾಡಿದ್ದಾರೆ. ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ತಾಯಿ ಭಾಷೆ ಅಥವಾ ಪ್ರಾದೇಶಿಕ ಭಾಷೆ. ಇಟ್ ವಿಲ್ ಬಿ ಮದರ್ ಟಂಗ್ ಆರ್ ರೀಜನಲ್.
ಟಂಗ್. ಫಸ್ಟ್ ಲ್ಯಾಂಗ್ವೇಜ್ ಎಲ್ಲರದು ಮದರ್ ಟಂಗ್ ಆಗಿರ್ಬೋದು ಅಥವಾ ನೇಟಿವ್ ಲ್ಯಾಂಗ್ವೇಜ್ ಆಗಿರ್ಬೋದು. ಎರಡನೇ ಭಾಷೆ ಏನಿಗೆ ಇರುತ್ತೆ ಅಂದರೆ, ಯಾವ ರಾಜ್ಯಗಳಲ್ಲಿ ಹಿಂದಿ ಮಾತಾಡ್ತಾರೆ ಅದು ಹಿಂದಿ ಆಗಿರಬಹುದು, ಅಥವಾ ಯಾವ ರಾಜ್ಯಗಳಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ ಅದು ಇಂಗ್ಲೀಷ್ ಆಗಿರಬಹುದು. ಸಿ, ನಾನ್ ಹಿಂದಿ ಸ್ಪೀಕಿಂಗ್ ಇಂಗ್ಲೀಷ್ ಆರ್ ಇನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಆರ್ ಇಂಗ್ಲೀಷ್, ಈ ಥರ. ಮೂರನೇ ಭಾಷೆ ಏನು ಹೇಳಿದ್ದಾರೆ ಅಂದರೆ, ಹಿಂದಿ ಮಾತನಾಡುವ ರಾಜ್ಯಗಳಲ್ಲಿ ಇಂಗ್ಲೀಷ್ ಅಥವಾ ಆಧುನಿಕ ನಮ್ಮ ಇಂಡಿಯಾ ಅಂದರೆ ಭಾರತೀಯ ಭಾಷೆ ಆಗಿರಬಹುದು. ಸೊ ಇದು ತ್ರಿಭಾಷಾ ಸೂತ್ರ, 3 ಭಾಷಾ ಸೂತ್ರದ್ದು ಒಂದು ಫಾರ್ಮ್ಯುಲಾ ಕೊಠಾರಿ ಕಮಿಷನ್ ಪ್ರಕಾರ. ಎಸ್, ಸೊ ಇಲ್ಲಿಗೆ ನಿಮ್ಮ ಪೆಡಗಾಜಿ ಸೆಷನ್ ಮುಗಿದಿದೆ. ಪೆಡಗಾಜಿ ಪಾರ್ಟ್ 1, 2, 3, 4 ಇವು 4 ಕೊಡಿಸಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ 1 hour ವಿಡಿಯೋ ಆಗಿರ್ಬೋದು, ಅಥವಾ 1-2 hours ವಿಡಿಯೋ ಆಗಿರ್ಬೋದು. ಓಕೆ, ಸೊ ಅದನ್ನು ಒಂದು ಬಿಟ್ಟು 2 ಸಲ ನೋಡ್ಕೊಳ್ರಿ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ. ಆಮೇಲೆ ನಾಳೆ ಎಕ್ಸಾಮ್ ಚಲೋ ತಮ್ಮೆ ಬರೆದು ಬರ್ರಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಒಂದು ಎಕ್ಸಾಮ್ ನಿಮ್ದು ಚಲೋ ತಮ್ಮೆ ಮಾಡಿರಿ. ಬೆಸ್ಟ್ ಆಫ್ ಲಕ್. ಬಾಯ್ ಬಾಯ್.